ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಅಂಟಿನಿಂದ ನಾನು ಒಂದು ಪಾನೀಯ ಮಾಡ್ತಾಯಿದ್ದೀನಿ. ಅದನ್ನು ನಾನು ತೋರಿಸ್ದೆ ಆವಾಗಲೇ. ಅದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ ಮತ್ತು ಅಂಟು, ಇವು ಮೂರನ್ನೂ ನೆನೆಸಿಟ್ಬಿಟ್ಟಿದ್ದೀನಿ ರಾತ್ರಿನೇ. ಅದು ಸ್ವಲ್ಪ ಹೊತ್ತು ನೆನೆಯಲಿ. ಅಷ್ಟೊತ್ತಿಗೆ ನಾನು ಬೆಳಗ್ಗೆ ಎದ್ದು ಇಲ್ಲಿ ಟಿಫನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು ಇದಕ್ಕೆ ಬೇಳೆ ಸಾರು ಮತ್ತು ಟಿಫನ್ಗೆ ದೋಸೆ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಅನ್ನ ಊಟ ತೊಗೊಂಡೋಗೋದಕ್ಕೆ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಳೆ ಸಾರು ಇವಾಗ ಸೀಸನ್ನು. ಈ ಸರಿ ಹಬ್ಬ ಮುಗಿದ ಮೇಲೆ ತುಂಬ ಅವರೆಕಾಯಿ ಬರ್ತಾಯಿದೆ. ಮುಂಚೆ ಆದರೆ ಹಬ್ಬಕ್ಕೆ ಮುಗಿದೋಗೋದು ಸೀಸನ್ ಎಲ್ಲ. ಆದರೆ ಈಗೇನು ಈ ವರ್ಷ ತುಂಬ ಅವರೆಕಾಯಿ ಇದೆ, ಎಲ್ಲರಿಗೂ ಇಷ್ಟ ಅಲ್ವಾ. ನಾನು ತಂದು ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ, ಯಾಕಂದರೆ ಈ ಥರ ಅಡುಗೆ ಎಲ್ಲ ಮಾಡೋವಾಗ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನೋಡಿರಿ, ಅಡುಗೆ ಆಯಿತು. ಇನ್ನು ನಾನು ಕೆಲಸಕ್ಕೆ ಹೊರಡೋ ಸಮಯ. ನಮ್ಮ ಮನೆ ಎದುರುಗಡೆ ಒಂದು ಮನೆ ಕಟ್ತಾ ಇದ್ದಾರೆ. ತುಂಬ ಧೂಳು ಅಂದರೆ ಧೂಳು. 2 ದಿವಸಕ್ಕೊಂದ್ಸರಿ ಒರೆಸ್ಕೊಳ್ಳೇಬೇಕು. ನಮಗೆ ಕೆಲಸದ ಟೈಮಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ನಾನು ಮುಂಚೆ ಆದರೆ ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೆ. ಕಿಟಕಿ ಇದೆಲ್ಲ ಇವಾಗ ಒಂದೇ ಸರಿ ಮಾಡೋಕ್ಕಾಗಲ್ಲ. ಕಿಟಕಿಗಳು ಒಂದ್ಸರಿ, ಇದು ಶೋಕೇಸ್ ಎಲ್ಲ ಒಂದ್ಸರಿ ಮಾಡ್ಕೊತೀನಿ. ನೋಡಿರಿ, ಇದೇ ಮನೆ ಎಷ್ಟು ಧೂಳು ಬರುತ್ತೆ ಅಂದರೆ ಬಾಗಿಲು ಮುಚ್ಚೆ ಇದ್ರೂ ಅಷ್ಟೊಂದು ಧೂಳು ಬರುತ್ತೆ. ನನಗೆ ಎಲ್ಲ ಕೆಲಸ ಆಯಿತು. ನಾನು ಮೀಶೋದಲ್ಲಿ ನೋಡಿರಿ ಡ್ರೆಸ್ಗಳು ಇದೆಲ್ಲ ಡೈಲಿ ವೇರಿಗೆ ತೊಗೊಳ್ತೀನಿ. ತುಂಬಾ ಚೀಪಾಗಿರುತ್ತೆ, ಆದರೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಇದು 250 ರೂಪಾಯಿ ಡ್ರೆಸ್ಸು ನಾನು ತೊಗೊಂಡಿದ್ದು. ತುಂಬ ದಿವಸನೇ ಆಯಿತು. ಸ್ವಲ್ಪ ಐರನ್ ಮಾಡ್ಕೊಂಬಿಡ್ಬೇಕಷ್ಟೆ, ಆದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ನಮಗೆ ಆಪ್ಷನ್ ಇರುತ್ತಲ್ವ, ನಾವು ಆರ್ಡ್ರ್ ಮಾಡಿದ್ಮೇಲೆ ಬಂದರೆ ವಾಪಸ್ ಕಳ್ಸೋಕ್ಕೂ ಚೆನ್ನಾಗಿಲ್ಲ ಅಂದರೆ ವಾಪಸ್ ಕೂಡ ಕಳಿಸ್ಬೋದು. ಆದರೆ ಚೆನ್ನಾಗಿದೆ ನಾನು ತೊಗೊಂಡಿರೋ ಡ್ರೆಸ್ಗಳೆಲ್ಲ. ದೋಸೆ ಹಾಕ್ತಾಯಿದ್ದೀನಿ. ಮಗ ಕೆಲಸಕ್ಕೆ ಹೊರಡಬೇಕು. ಕಲರ್ ನೋಡಿರಿ ಎಷ್ಟು ಚೆನ್ನಾಗಿದೆ. ದೋಸೆ ತುಂಬ ಚೆನ್ನಾಗಿ ಮೃದುವಾಗಿ ಬಂದಿದೆ. ಇವತ್ತು ಅವಲಕ್ಕಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಸ್ವಲ್ಪ ಮೃದುವಾಗಿ ಚೆನ್ನಾಗಿ ಬರುತ್ತೆ ದೋಸೆ ಕೆಲಸ ಅಂದರೆ ಸ್ವಲ್ಪ ಲೇಟೇ. ದೋಸೆ ಒಬ್ಬೊಬ್ಬರಿಗೆ ಬಿಸಿ 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 ದೋಸೆ ಮಾಡಿಕೊಡೋದು. ಬೇರೆಗೆ ರೈಸ್ ಬಾತ್ ಅದು ಇದು ಅಂದರೆ ಸ್ವಲ್ಪ ಬೇಗ ಒಂದೇ ಸರಿ ಇಟ್ಬಿಡ್ಬೋದು. ದಿನ ರೈಸ್ ಬಾತು ತಿನ್ನೋಕ್ಕಾಗೋದಿಲ್ಲ. ದೋಸೆ ಕೆಲಸ ಮುಗೀತು. ಈಗ ಊಟ ಎಲ್ಲ ಕಟ್ಕೊಟ್ಬಿಟ್ಟು ನಾನು ನಿಮಗೆ ಅದು ಜ್ಯೂಸು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಅದಕ್ಕೆ ಇಷ್ಟು ನೆನೆಸಿದ್ನಲ್ಲ, ರಾತ್ರಿನೇ ನೆನೆಸಿ ಇಟ್ಬಿಟ್ಟಿದ್ದೆ. ಈಗ ಬಾಳೆಹಣ್ಣೊಂದು ಮಾತ್ರ ಕುಯ್ಕೋತಾರೆ ನೋಡಿರಿ. ರಾತ್ರಿ ನೆನೆಸಿದ್ದಕ್ಕೆ ಇವಾಗ ಈ ಥರ ಆಗಿದೆ. ತುಂಬ ಒಳ್ಳೆಯದು. ಅಂಟು ನಮಗೆ ದೇಹಕ್ಕೆ ಅಷ್ಟು ತಂಪು ಕೊಡುತ್ತೆ, ತುಂಬ ತಂಪು ಕೊಡುತ್ತೆ. ಈ ಬೇಸಿಗೆ ಕಾಲದಲ್ಲಿ ಈ ಥರದ್ದೆಲ್ಲ ನಾವು ಉಪಯೋಗಿಸ್ಕೊಬೇಕು. ಆವಾಗ ನಮಗೆ ಎಳ್ನೀರು ವಾರಕ್ಕೆ 1-2 ಕುಡಿದ್ರೂ ಸಾಕು. ನೋಡಿರಿ, ನಾನು 1-2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಬೇಕಾದವರು ಹಾಲು ಹಾಕ್ಕೋಬೋದು, ನೀರು ಬೇಕಾದವ್ರು ನೀರು ಹಾಕ್ಕೋಬೋದು. ತುಂಬ ಜನಕ್ಕೆ ಸ್ವಲ್ಪ ಹಾಲು ಇಷ್ಟ ಆಗೋಲ್ಲ. ನೋಡಿರಿ, ಈ ಥರ ಸ್ಮೂದಿ ಥರ ಆಗುತ್ತೆ. ನಮಗೆ ಇಷ್ಟು ಗಟ್ಟಿ ಬೇಡ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ನಾನು ಆವಾಗಲೇ ಹಾಲು ಬೇರೆ ಹಾಕಿದ್ದೀನಲ್ಲ, ಈಗ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೂ ತಂಪಾಗೂ ಇರುತ್ತೆ. ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ